ಪೂರ್ವಜರ ಕಾಲದಿಂದನೂ ಇದನ್ನ ಒಂದು ಮೆಡಿಸನ್ ಆಗಿ ಯೂಸ್ ಮಾಡತ್ತಾರ್ರಿ. ನೀವು ಇದನ್ನ ದಿನ ತಿನ್ಬೋದು. ಯಾಕಪ್ಪ ಅಂತಂದ್ರೆ ಇದರ ಕ್ಯಾಲರಿ ಭಾಳ ಕಡಿಮೆ ಇರ್ತೈತಿ ಮತ್ತು ದೇಹಕ್ಕೂ ಭಾಳ ಒಳ್ಳೇದು. ವೆಯ್ಟ್ ಲಾಸ್ ಮಾಡ್ಬೇಕನ್ನೋರ್ನ ಹಿಡ್ಕೊಂಡು ಅಯ್ಯೋ ನನಗೆ ಕಾನ್ಸ್ಟಿಪೇಷನ್ ಆಗಿಬಿಟ್ಟಿದೆ, ಮಲಬದ್ಧತೆ ಆಗಿಬಿಟ್ಟಿದೆ, ಅಯ್ಯೋ ಬರ್ತಾ ಇಲ್ಲ ಕಣ್ರೋ ಬೆಳಿಗ್ಗೆ ಅಂತ ಅನ್ನೋರ್ಗೂ ಕೂಡ ಇದ್ರಾಗ ಟ್ರೀಟ್ಮೆಂಟ್ ಐತ್ರಿ. ಎದ್ದು ಕೂಲಿ ತಲೆ ಹಿಡ್ಕೊಂಡು ಕುಂಡ್ರೋರ್ಗು ಐತಿ. ಹಂಗಂದ್ರೆ ಇದು ಯಾವ ಇನ್ಗ್ರೀಡಿಯಂಟ್ ಅಂತ ಅನ್ಕೊಳಕತ್ತೀರನ ಇಂಥ ಬೆನಿಫಿಟ್ಸ್ ಇರೋದು ಹೇಳ್ತೇನ್ರಲ್ಲ. ಅದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ. ನೀವು ಮಾಡೋ ಎಲ್ಲ ಅಡುಗೆನೂ ನಾನು ಎಣ್ಣೆ ಇಲ್ದ ಮಾಡ್ತೇನೆ ಮತ್ತು ಇದರಿಂದ ಭಾಳ ಬೆನಿಫಿಟ್ ಐತಿ. ಯಾಕಪ್ಪ ಅಂದ್ರೆ ನಮ್ಮ ದೇಹದಾಗ ಕೊಲೆಸ್ಟ್ರಾಲ್ ಸೇರಂಗಿಲ್ಲ. ಕೊಲೆಸ್ಟ್ರಾಲ್ ಇಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ ಹೇಳತ್ತೇನೆ. ಅದಿಲ್ಲಪ್ಪ ಅಂತಂದ್ರೆ ನಮ್ಮ ದೇಹ ಆರೋಗ್ಯವಾಗಿರ್ತೈತಿ. ಅದು ಆರೋಗ್ಯ ಐತಂದ್ರೆ ನಾವು ಆರಾಮಿದ್ದಂಗೆ ಅಲ್ಲೇನ್ರಿ. ಈ ಎಣ್ಣೆ ಇರೋ ಪದಾರ್ಥಗಳನ್ನ ತಿನ್ನೋದ್ರಿಂದ ಸ್ಲೋ ಆಗಿ ನಾವು ಡಯಾಬಿಟಿಕ್ಕು, ಥೈರಾಯ್ಡು ಮತ್ತು ಆಟೋ ಇಮ್ಯೂನ್ ಅಂತ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಕಿವು. ಆಲ್ರೆಡಿ ತುತ್ತಾಗಿದ್ರು ಟೆನ್ಷನ್ ಮಾಡ್ಕೋಬೇಡ್ರಿ. ಇವತ್ತಿಂದನೇ ನಿಮ್ಮ ಡಯಟ್ ಚೇಂಜ್ ಮಾಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ, ನಿಮಗೆಲ್ಲ ಡೀಟೇಲ್ಸು ನನ್ನ ಚಾನಲ್ದಾಗ ಸಿಗ್ತೈತಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸ್ಟಾರ್ಟಿಂಗಿಂದ ನೋಡ್ಕೊತ ಬರ್ರಿ. ಹಂಗೆ ಈ ವಿಡಿಯೋನು ಕೊಡೆ ತನಕ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇದ್ರಾಗ ನಾ ಎಂಡ್ ಒಳಗನ ಇದ್ರದ್ದು ಮೇನ್ ಬೆನಿಫಿಟ್ಸ್ ಯಾವುದಂತ ಹೇಳಿ ಹಂಗಂದ್ರೆ ಇದನ್ನು ಹೆಂಗೆ ಮಾಡೋದತ್ತು ನೋಡೋಣ್ರೆ. ಫಸ್ಟಿಗೆ ಏನು ಮಾಡಿಬಿಡೋನು, ಒಂದು ಪಾತ್ರೆ ಇಟ್ಕೊಂಡು ಅದ್ರಾಗ ಒಗ್ಗರ್ಣೆ ಐಟಮ್ಸ್ಗಳ್ನ ಹಾಕ್ಕೊಂಡು ಅವರೆಲ್ಲ ಚಟಪಟ ಅನ್ನುವಂಗೆ ಮಾಡಿಕೊಂಡು ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ್ರೆ. ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ. ಕರಿಬೇವು ಹಾಕೊಂಡ್ಬಿಡೋನು. ಕರಿಬೇವ್ದು ಏನು ಬೆನಿಫಿಟ್ಸ್ ಯಾರಿಗೆ ಹೇಳೋದೇ ಬೇಕಾಗಿಲ್ಲ. ಸಣ್ಣ ಕೂಸು ಸದ್ಯಕ್ಕೆ ಹೇಳ್ತೈತಿ. ಹೌದಂತೀರೋ ಇಲ್ಲಂತೀರೋ? ಇವತ್ರನ್ನೆಲ್ಲ ಚಂದಂಗಿ ಬೇಯಿಸ್ಕೊಂಡ್ಮೇಲೆ ಏನು ಮಾಡೋಣ, ಒಂದು ಬಟ್ಲದಷ್ಟು ಈರುಳ್ಳಿ ಅವ್ರನ್ನ ಹಾಕೊಂಡ್ಬಿಡೋನು. ಅವ್ರನ್ನೂ ಚಂದಂಗೆ ಬೇಯಿಸ್ಕೊಂಡು ನೀರೆಲ್ಲ ಹೋಗಿ ಹಣ್ಣನ್ನು ಮುದುಕಿ ಆಗಾಕರು ಮಟ್ಟ ಏನು ಮಾಡೋದವ್ರನ್ನ ಆ ಕಡೆಯಿಂದ ಈ ಕಡೆ ಅವ್ರನ್ನ ಸೌಟಿಂದ ಬಡಿತಾನೇ ಇರೋದು ನೋಡ್ರಿಪ್ಪ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಐತ್ರಿ. ರೊಟ್ಟಿ ಆದರೂ ಸೈ, ಚಪಾತಿ ಆದರೂ ಸೈ, ಅವನ ಭಾರಿ ಟೇಸ್ಟ್ ಇರ್ತೈತಿ. ಮತ್ತು ಇದಕ್ಕೆ ಪ್ರೋಟೀನ್ ಸಿಗಲಿ ಅಂತ ಹೇಳಿ ಎಕ್ಸ್ಟ್ರಾ ನಾವು ಒಂದು ಸ್ವಲ್ಪ ದಾಲ್ಗಳನ್ನೂ ಆ್ಯಡ್ ಮಾಡ್ಕೊಂಡಿರ್ತೀವಿ ರೀ. ಟೇಸ್ಟ್ ಮಾತ್ರ ಸಕ್ಕತ್ತಿರ್ತೈತೆ, ಅದ್ರಾಗ ಡೌಟೇ ಬೇಡ. ನಿಮಗೆ ಏನಾದರೂ ಬಾಯಿ ಕೆಟ್ಟಿತ್ತು, ಸ್ವಲ್ಪ ಖಾರ ತಿನ್ಬೇಕಿತ್ತಂದ್ರೆ ಹಿಂಗೆ ಮಾಡ್ಕೊಂಬಿಡ್ರಿ. ಖಾರ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡ್ರಿ. ಈರುಳ್ಳಿ ಎಲ್ಲ ಚಂದಂಗಿ ಬೆಂದ ಮೇಲೆ ಒಂದು ಬಟ್ಲಷ್ಟು ಟೊಮ್ಯಾಟೊ ಹಾಕೊಂಡ್ಬಿಡ್ತನು. ಅವ್ರನ್ನೂ ಚಂದಂಗಿ ಫುಲ್ ಸಾಫ್ಟ್ ಆಗೋ ಮಟ್ಟ ಹುರ್ಕೋತನು. ಅಂದಾಗ ನಾ ಈ ರೆಸಿಪಿ ಯಾವುದತ್ತು ಹೇಳಿಲ್ಲಲ್ರಿ, ನಿಮಗೆ ಕ್ಯೂರಿಯಾಸಿಟಿ ಆಗತ್ತೈತೇನೆ? ಅದ ರೀಪ ನಮ್ಮ ಹಿತ್ತಲ್ದಾಗ ಬೆಳಿತೈತಿರಲ್ಲ ಹೀರಿಕಾಯಿ, ಅದ ನೋಡ್ರಿ. ಇದರಿಂದ ಇದ್ರೊಳಗೆ ಕೊಬ್ಬಿನಾಂಶ ಆಗಲಿ, ಕೊಲೆಸ್ಟ್ರಾಲ್ ಭಾಳ ಕಡಿಮೆ ಐತಿ. ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮ ದೇಹಕ್ಕೆ ಭಾರಿ ಪ್ರೋಟೀನು ಸಿಗ್ತೈತಿ. ಕೊಬ್ಬು ಕಡಿಮೆ ಇರೋದ್ರಿಂದ ಸೊಂಟದ ಸುತ್ತಳತೆ ಏನಿರ್ತೈತಲ್ಲ ಅದು ಕಡಿಮೆ ಹಾಕೋತ ಬರ್ತೈತ್ರಿ. ಹಿಂಗೆ ಟೊಮ್ಯಾಟೋದು ಎಲ್ಲ ಬೆಂದ ಮೇಲೆ ಸ್ವಲ್ಪ ಬೇಸಿಕ್ ಮಸಾಲೆ ಹಾಕ್ಕೊಂಡು ಆ ಕಡೆ ತಿರುವ್ಯಾಡಿ ಬಿಡ್ಬೇಕು ನೋಡ್ರಿ. ಹಿಂಗೆ ತಿರುವ್ಯಾಡೋದ್ರಾಗ ಬೇಸಿಕ್ ಮಸಾಲಿದೆಲ್ಲ ಸ್ಮೆಲ್ ಹೋತಪ್ಪ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಬಟ್ಟಲದಷ್ಟು ನೀವು ಯಾವ್ದಾರ ಒಂದು ಬೇಳೆ ನಿಮ್ಮ ಮನ್ಯಾಗ ಯಾವ್ದು ಅವೈಲೇಬಲ್ ಐತಿ, ನೀವು ಯಾವುದು ತಿನ್ನಕ್ಕೆ ಇಷ್ಟಪಡ್ತೀರಿ, ತೊಗರಿ ಬೇಳೆ ಆಗಿರ್ಬೋದು, ಮಸೂರು ದಾಲ್ ಆಗಿರ್ಬೋದು, ಇಲ್ಲ ಹೆಸರು ಬೇಳೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಕಾಳಾದರೂ ಓಕೆ ರೀ, ಟೇಸ್ಟ್ ಇರತ್ತೈತಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೈತೋ ಇಲ್ಲೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕ್ರಿ. ಈ ಹೀರೆಕಾಯಿನ ಬರೀ ವೆಯ್ಟ್ ಲಾಸಿಗೆ ಉಪಯೋಗಿಸ್ತಾರೆ ಅಂದ್ಕೊಂಡ್ರೇನ್ರಿ? ಇಲ್ರಿ, ಕಾನ್ಸ್ಟಿಪೇಷನ್ಗೂ ಉಪಯೋಗಿಸ್ತಾರ್ರಿ ಇದನ್ನು. ಯಾರೆಲ್ಲ ಕಾನ್ಸ್ಟಿಪೇಷನಿಂದ ಬಳಾತೀರ ಈ ಹೀರೆಕಾಯಿನ ಡೈಲಿ ಒಂದಿಲ್ದ ಒಂದು ರೀತಿಯಿಂದ ತಗೋರಿ. ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಸ್ವಲ್ಪ ತುಪ್ಪದಾಗ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಮಲಬದ್ಧತೆ ಕಡಿಮೆ ಆಗ್ತೈತ್ರಿ. ಮತ್ತು ಲಿವರ್ ರೋಗಕ್ಕೂ ಭಾಳ ಬೆನಿಫಿಟ್ ರೀ. ಯಾಕಪ್ಪ ಅಂತಂದ್ರೆ ಇದು ಲಿವರ್ನ ಫುಲ್ ಡಿಟಾಕ್ಸ್ ಮಾಡಿಬಿಡ್ತೈತ್ರಿ. ಅದ್ರೊಳಗಿರೋ ವಿಷಾನೆಲ್ಲ ಹೊರಗೆ ತೆಗೆದು ಬಿಡ್ತೈತಿ. ಇದರಿಂದ ನಮ್ಮ ದೇಹ ಇನ್ನೂ ಒಳ್ಳೇದಾಗ್ತೈತಿ. ಸೊ ನಾ ಇಲ್ಲೇನು ಮಾಡೇನಪ್ಪ ಅಂದ್ರೆ ಮಸೂರು ದಾಲ್ ಹಾಕ್ಕೊಂಡು ಅದನ್ನು ಚಂದಂಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇಲ್ಲಿ ಸಣ್ಣಂಗಿ ಕಟ್ ಮಾಡ್ಕೊಂಡಿದ್ದು ಹೀರಿಕಾಯಿ ಹಾಕೇನಿ. ಹೀರಿಕಾಯಿ ಯಾವುದೇ ರೀತಿ ಮೊದಲಾಗಿ ಎಣ್ಣೆ ಒಳಗೆ ಹುರ್ಕೊಂಡಿಲ್ಲ, ಬೇಯಿಸ್ಕೊಂಡಿಲ್ಲ, ಡೈರೆಕ್ಟ್ ಇಲ್ಲೇ ಬೇಯಿಸ್ಕೊಳತ್ತೇನೆ. ಚಂದಂಗಿ ಇದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಚಂದಂಗಿ ಬ್ಯಾಳಿ ಮತ್ತು ಹೀರಿಕಾಯಿ ಫುಲ್ ಹಣ್ಣನ್ನಾಗೋ ಮಟ್ಟ ಕುದಿಯಾಕಿಡ್ಬೇಕ್ರಿ. ಅದು ಕುದಿಯೋದ್ರಾಗನ ನಾವು ಬೆನಿಫಿಟ್ಸ್ ನೋಡ್ಕೊಂಡು ಬಂದುಬಿಡೋನು. ಮತ್ತು ಇದು ಕಣ್ಣಿನ ದೃಷ್ಟಿಗೂ ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಇದ್ರಾಗ ವಿಟಮಿನ್ ಎ ಭಾಳ ಅಂದ್ರೆ ಭಾಳ ಐತಿ. ಅದ್ರ ಜೊತೆ ಬೀಟಾ ಕ್ಯಾರೋಟಿನೂ ಐತ್ರಿ. ಇದರಿಂದ ಏನಾಗ್ತೈತೆ ಅಂದ್ರೆ ಕಣ್ಣಿನ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್. ಕಣ್ಣು ಉರಿ ಆತವು, ಕಣ್ಣು ಕಾಣ್ವತ್ತು, ಸಂಕಟ ಆಗತ್ತೈತೆ ಅನ್ನೋರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ರೀ. ಅಷ್ಟ ಅಲ್ದನ ಈ ಇನ್ಫ್ಲಮೇಷನ್ ಕೆಲವೊಬ್ರಿಗೆ ಏನಾಗ್ತೈತೆ ಅಂದ್ರೆ ಒಂದು ದ್ರವ ರೂಪದ ವಸ್ತು ಎಲ್ಲ ಚರ್ಮದ ಕೆಳಗೆ ಕೂತಿರ್ತೈತಿ, ಅದನ್ನು ಕಡಿಮೆ ಮಾಡ್ತೈತಿ. ಯಾಕಪ್ಪ
ಅಂದ್ರೆ ಇದ್ರೊಳಗೆ ಎಥನಾಲ್ ಅನ್ನೋದೈತ್ರಿ, ಅದು ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ದ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಒಳಗೆ ಏನಾರ ಹುಣ್ಣಾಗಿದ್ವು ಅಂದ್ರೆ ಅದನ್ನು ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ದ ಯಪ್ಪಾ ತಲೆನೂ ಸಾತಿತ್ತು ಮಾರಾಯ ಏನು ಮಾಡಲಿ ಅನ್ನೋರಿಗೆ ಇದೊಂದು ಬೆಸ್ಟ್ ಮೆಡಿಸನ್ನ. ಡೈಲಿ ಇದನ್ನು ತಿಂದ್ರೂ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಡಬಲ್ ತ್ರಿಬಲ್ ಬೆನಿಫಿಟ್ಸ್ ಅಕ್ಕವ. ಡೈಲಿ ಬೀನ್ಸ್ ಇದನ್ನು ಕಂಪಲ್ಸರಿ ತೊಗೋಬೇಕ್ರಿ. ಅಷ್ಟೇ ಅಲ್ದೆ ಇನ್ನು ಪುರಾತನ ಕಾಲದಿಂದನೂ ಹೇಳ್ತಾರು ಡಯಾಬಿಟಿಸ್ ಐತೆ ಹೀರೆಕಾಯಿ ತಿನ್ನು ಮಾರಾಯ, ನಿನಗೆ ಎಷ್ಟು ಸತಿ ಹೇಳ್ಬೇಕತ್ ಹಿಂಗೆ ನಮ್ಮ ಮನ್ಯಾಗ ಬೈತಾರೆ. ಅಷ್ಟು ಹೀರೆಕಾಯಿ ಬೆನಿಫಿಟ್ ಇರ್ತೈತಿ. ಜೊತೆಗೆ ಇದನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಉಪಯೋಗಿಸ್ತಾರೆ. ಕುಷ್ಠರೋಗಕ್ಕಂತೂ ಇದು ಹೇಳಿ ಮಾಡಿಸಿದ್ದ. ಇದ್ರ ಎಲೆಗಳನ್ನು ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಕುಷ್ಠರೋಗ ಇದನ್ನಾಗೈತಲ್ಲೆಲ್ಲ ಅಪ್ಲೈ ಮಾಡ್ತಾರೆ ರೀ. ಅಷ್ಟೇ ಅಂದ್ಕೊಂಡ್ರೇನೆ ಇಲ್ಲ, ಇದನ್ನು ಅಸ್ತಮಾಗೂ ಯೂಸ್ ಮಾಡ್ತಾರೆ. ಯಾರಿಗೆಲ್ಲ ಉಸಿರಾಟದ ತೊಂದರೆ ಐತಿ ಅರ್ಧ ಬಟ್ಲು ಹೀರೆಕಾಯಿ ಸೊಪ್ಪನ್ನು ತೊಗೊಂಡು ಚಂದಂಗಿ ರಸ ಮಾಡಿ ಮುಂಜಾನೆ ಮತ್ತು ಸಂಜೆನಾಗ ಕೊಡ್ತಾರ್ರಿ. ಇದರಿಂದ ಕುಷ್ಠರೋಗ ಮತ್ತು ಅಸ್ತಮಾಗಳು ಕಡಿಮೆ ಆಕ್ಕವು ಅನ್ನೋದು ಒಂದು ನಂಬಿಕೆನೂ ಐತಿ. ಚಂದಂಗೆ ಹೀರೆಕಾಯಿ ಬ್ಯಾಳಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಒಣಗಿದ ಕೊಬ್ಬರಿ ಹಾಕ್ಕೊಂಡು ಚಂದಂಗೆ ಎಳೆಗಾಡಿಸಿ ಮುಚ್ಚಿಟ್ಟು ಬಿಡ್ರಿ. ಆ ಹಬೆ ಒಳಗೆ ಕೊಬ್ಬರಿದು ಎಣ್ಣಿನ ಅಂಶ ಬಿಟ್ಕೊಂಡು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಕತಿ. ಒಂದು ಸತಿ ನೀವು ಹಿಂಗೆ ಮಾಡಿರಿ. ಮತ್ತು ನೀವು ಹೀರೆಕಾಯಿ ಒಳಗೆ ಏನೇನು ರೆಸಿಪಿ ಮಾಡ್ತೀರ ಅನ್ನೋದು ತಿಳಿಸ್ರಿ. ನಾ ಏನೇನು ರೆಸಿಪಿ ಮಾಡೋಣ ಅನ್ನೋದು ಡಿಸ್ಕ್ರಿಪ್ಷನ್ದಾಗೂ ಕೊಟ್ಟೇನಿ. ನಾಳೆ ಯುಗಾದಿ ಸ್ಪೆಷಲ್ ಅಡುಗೆ ಒಂದಿಗೆ ನಾ ನಿಮ್ಮನ್ನು ಮೀಟ್ ಹಾಕೋನು. ಬರೀ ಯುಗಾದಿ ಸ್ಪೆಷಲ್ ಅಡುಗೆ ಹೇಳಂಗಿಲ್ಲ ರೀ, ಬೆನಿಫಿಟ್ಸ್ ಹೇಳ್ತಾನು. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ.